ಬೆಳಗ್ಗೆ 6 ಗಂಟೆಗೆ ನಮ್ಮ ಸ್ವಗ್ರಾಮದಿಂದ ನೂರಾರು ಕಾರುಗಳಲ್ಲಿ ನಾವು ಹಿಂದೆ 10 ದಿನಗಳ ಹಿಂದೆ ಏನು ತೀರ್ಮಾನ ಮಾಡಿದ್ವಿ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಅಪಚಾರವನ್ನು ಮಾಡ್ತಕ್ಕಂಥ ಕೆಲವು ಹುನ್ನಾರ ಕೊಲೆಯಾದಂಥ ಕುಮಾರಿ ಸೌಜನ್ಯಳ ತನಿಖೆಯ ನೆಪದಲ್ಲಿ ಅದನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ನಡೀತಾ ಇದೆ ಅಂತೇಳಿ ನಮಗೆಲ್ಲೋ ಒಂದು ಸ್ವಲ್ಪ ಅನ್ನಿಸ್ತು. ನಾವೇನು ಸೌಜನ್ಯಳ ಕೇಸನ್ನು ತನಿಖೆ ಮಾಡೋದಕ್ಕೆ ನಮ್ಮದೇನು ಅಡ್ಡಿ ಇರಲಿಲ್ಲ. SIT ತನಿಖೆ ಆಗಿದೆ, ನಾವೆಲ್ಲ ಸ್ವಾಗತ ಮಾಡಿದ್ವಿ. ಆದರೆ ಕೆಲವು ಇದರ ಹಿಂದೆ ಇರ್ತಕ್ಕಂಥ ಕಾಣದ ಕೈವಾಡಗಳು ನಮ್ಮ DK ಶಿವಕುಮಾರ್ ಅವರು ಹೇಳಿದ ರೀತಿಯಲ್ಲಿ ಏನೋ ಒಂದು ದೊಡ್ಡ ಷಡ್ಯಂತ್ರ ಮಾಡ್ತಾ ಇರ್ತಕ್ಕಂಥ ಒಂದು ಟೀಮ್ ಇತ್ತು. ಅವರು ನೇರವಾಗಿ ಧರ್ಮಸ್ಥಳದ ಬುಡಕ್ಕೆ ಕೈ ಹಾಕುವಂಥ, ನಮ್ಮ ಹಿಂದೂಗಳಿಗೆ ಧರ್ಮ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂಥ ಆ ಮಂಜುನಾಥ ಸ್ವಾಮಿಗೆ ಅಪಚಾರ ಮಾಡ್ತಕ್ಕಂಥ ಕೆಲಸ ಯಾವಾಗ ಮಾಡಿದ್ರು ನಾವು ಯಲಹಂಕ ಕ್ಷೇತ್ರದ ಮುಖಂಡರು ತೀರ್ಮಾನ ಮಾಡಿದ್ರಿ. ಮೊದಲನೇದಾಗಿ ನಾವೇ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಅಂತಕ್ಕಂಥ ಧರ್ಮಸ್ಥಳ ಜಾಥವನ್ನು ಕೂಡ ಇವತ್ತು ಹಮ್ಮಿಕೊಂಡು ಬೆಳಗ್ಗೆಯಿಂದ ನಾವು ಬರ್ತಾ ಇದ್ದೀವಿ. ಇವತ್ತು 3 ಗಂಟೆಗೆ ನಾವು ಧರ್ಮಸ್ಥಳವನ್ನು ತಲುಪಿ ಅಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ 6 ಗಂಟೆಗೆ ನಾವು ದೇವರ ದರ್ಶನವನ್ನು ಮಾಡಿ ಅದಾದಮೇಲೆ ನಾವೊಂದು ಸಂಕಲ್ಪವನ್ನು ಕೂಡ ಮಾಡ್ತೀವಿ. ವಿನಾಕಾರಣ ಯಾರೇ ಆಗಲಿ ಈ ಥರ ನಮ್ಮ ಧರ್ಮದ ಕೇಂದ್ರ ಬಿಂದುಗಳ ಮೇಲೆ ಅಪಪ್ರಚಾರ ಮಾಡಿದ್ರೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ ಆ ಮಂಜುನಾಥ ಸ್ವಾಮಿ ಶಕ್ತಿವಂತ ದೇವರು, ಯಾರು ಈ ಥರ ಅಪಪ್ರಚಾರ ಮಾಡಿದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಡಲಿ. ಸರ್ಕಾರ ಕೊಡೋ ಶಿಕ್ಷೆ ಬೇರೆ, ದೇವರು ಕೊಡ್ತಕ್ಕಂಥ ಶಿಕ್ಷೆ ಬೇರೆ. ಅವರಿಗೆ ಖಂಡಿತವಾಗೂ ಶಿಕ್ಷೆ ಕೊಡಬೇಕು. ಇವತ್ತು ರಾಜ್ಯದ ಮತ್ತು ದೇಶದ ಅನೇಕ ಮಂಜುನಾಥ ಸ್ವಾಮಿಯ ಭಕ್ತರ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥ ಕೆಲಸವನ್ನು ಕೆಲವು ಯಾರು ಎಡಪಂಥೀಯರು, ವಿಚಾರವಾದಿಗಳು, ಧರ್ಮ ವಿರೋಧಿಗಳು ಅಂತ ಹೇಳ್ತಾರೋ ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ಖಂಡಿಸಿ ಇವತ್ತು ನಾವು 4 ಚಕ್ರಗಳ ವಾಹನದಲ್ಲಿ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. DK ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳ್ತಾರೆ, ಅದೇ ಪಕ್ಷ SIT ತನಿಖೆ ಸರಿಯಾಗಿ ಸಾಗ್ತಾ ಇದೆ, ಯಾರು ತಪ್ಪಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ. ಸರಿ ಐತೆ, SIT ತನಿಖೆ ಒಂದು ಹಂತದಲ್ಲಿ ಏನು ಅಂದರೆ ಒಬ್ಬ ಅನಾಮಿಕ ಬಂದು ನೂರಾರು ಹೆಣಗಳನ್ನು ಕೊಲೆಯಾದಂಥ ಅತ್ಯಾಚಾರದಂಥ ಹೆಣಗಳನ್ನು ನಾನೇ ಉಣಿದ್ದೀನಿ ಅಂತ ಹೇಳಿದ ಮೇಲೆ ಯಾವುದೇ ಸರ್ಕಾರ ಇದ್ರೂ ಕೂಡ ಒಂದು ತನಿಖೆ ಮಾಡಬೇಕು. ಯಾಕಂದರೆ ನಮಗೂ ಕೂಡ ಬೇಕಾಗಿತ್ತು, ಇದು ನಿರಂತರವಾಗಿ ಏನು ಅಪಪ್ರಚಾರ ಆಗ್ತಾಯಿತ್ತು ಅದಕ್ಕೊಂದು ಅಂತ್ಯ ಆಡಬೇಕಾಗಿತ್ತು. ಅದಕ್ಕೆ SIT ತನಿಖೆಯನ್ನು ಕೊಟ್ಟಿದ್ದು ನಾವು ಸ್ವಾಗತವನ್ನು ಮಾಡಿದ್ದೀವಿ. ಆದರೆ SIT ತನಿಖೆ ದಿನೇ ಆದಮೇಲೆ ಗುಂಡಿಗಳನ್ನು ನಗದ ಮೇಲೆ ಏನೂ ಸಿಗಲಿಲ್ಲ ಅನ್ನೋ ಸಂದರ್ಭದಲ್ಲಿ ಜನಗಳಿಗೂ ಅನ್ನಿಸ್ತಾ ಬಂತು ಇದು ಬುರುಡೆ ಬಿಡ್ತಾ ಇದ್ದಾರೆ ಅಂತೇಳಿ. ಸರ್ಕಾರಕ್ಕೂ ಕೂಡ ಪ್ರತಿನಿತ್ಯದ ವರದಿ ಕೂಡ ಅವ್ರಿಗೆ ಬರ್ತಾ ಇತ್ತು, ಮನವರಿಕೆ ಆಗ್ತಾ ಬಂತು. ಇದರಲ್ಲಿ ಎಲ್ಲೋ ಒಂದು ಕಡೆ ನಾವು ತಪ್ಪು ಮಾಡಿದ್ವೇನೋ ಒಬ್ಬ ಅನಾಮಿಕನ ಮಾತನ್ನು ಕೇಳಿ ಅಂತೇಳಿ ಅದಾದಮೇಲೆ ಸರ್ಕಾರದ ಅನೇಕ ಮಂತ್ರಿಗಳ ಧೋರಣೆ ಬದಲಾವಣೆ ಆಯಿತು. ಇವತ್ತು ಇದರಲ್ಲಿ ಏನೂ ಇಲ್ಲ, ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಂತೇಳಿ ಕಾಂಗ್ರೆಸ್ಸಿನ ಹಿರಿಯ ನಾಯಕರು, ಉಪ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಹೇಳೋರಂದರೆ ಅವರಿಗೆ ವರದಿಯ ಸಂಪೂರ್ಣ ಅರಿವು ಕೂಡ ಇದೆ ಅಂತೇಳಿ ನಾನು ಭಾವಿಸ್ತೀನಿ. ಸೊ ಅದಕ್ಕೋಸ್ಕರ ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ದಿನ ಅನೇಕ ಮಂತ್ರಿಗಳನ್ನು ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ DK ಶಿವಕುಮಾರ್ ಅವರ ಏನು ನಿಲುವಿದೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ, ಬೆಂಬಲ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ನಾವು ಅಧಿವೇಶನದಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡಿದ್ದೀವಿ, ಮಧ್ಯಂತರ ವರದಿ ಇಲ್ಲ ಪೂರ್ಣ ಆಗಿದ್ದರೆ ಪೂರ್ಣ ವರದಿಯನ್ನು ತಾವು ಸೋಮವಾರ ಮಂಡಿಸಬೇಕು ಅಂತಕ್ಕಂಥದ್ದು. ಯಾಕಂದರೆ ಭಾಳಷ್ಟು ಜನ ಭಕ್ತರು ಆತಂಕಕ್ಕೆ ಒಳಗಾಗಿದ್ದರು. ಮಂಜುನಾಥ ಸ್ವಾಮಿ ಅಂತ ಹೇಳಿದ್ರೆ ಸತ್ಯಕ್ಕೆ ಧರ್ಮಕ್ಕೆ ಹೆಸರಾಗಿರ್ತಕ್ಕಂಥದ್ದು. ಯಾರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀವಿ, ಮಂಜುನಾಥ ಸ್ವಾಮಿ ಮೇಲೆ ಪ್ರಮಾಣ ಮಾಡೋಕ್ಕೆ ಎದುರ್ಕೊತಾರೆ, ಸುಳ್ಳು ಹೇಳ್ತಕ್ಕಂಥದ್ದು. ಅಂಥ ದೇವರು ಯಾಕೆ ಅವ್ರಿಗೆ ಶಿಕ್ಷೆ ಕೊಡಲಿಲ್ಲ ಅಂತಕ್ಕಂಥದ್ದನ್ನು ಅಪಪ್ರಚಾರ ಶುರುವಾಯಿತು. ದೇವ್ರಿಗೆ ಶಕ್ತಿ ಇಲ್ವಾ ಅಂತೇಳಿ. ದೇವ್ರಿಗೆ ಶಿಕ್ಷೆ ಕೊಡಬೇಕಾದ್ರೆ ಸ್ವಲ್ಪ ನಿಧಾನ ಆಗ್ತದೆ. ಸೊ ಆ ದೃಷ್ಟಿಯಿಂದ ನಾವು ಮಂಜುನಾಥ ಸ್ವಾಮಿಯಲ್ಲೂ ಕೂಡ ಆ ಒಂದು ಪ್ರಾರ್ಥನೆಯನ್ನು ಮಾಡೋದಕ್ಕೆ ನಾವು ಹೋಗ್ತಾ ಇದ್ದೀವಿ. ಇದು ನಿಜಕ್ಕೂ ಕೂಡ ಕಾಂಗ್ರೆಸ್ನವ್ರು ಈಗ ಏನು ಹೇಳ್ತಾ ಇದ್ದಾರೆ ಷಡ್ಯಂತ್ರ ಅಂತ, ನಾವು 10 ದಿನಗಳಿಂದನೇ ಕೂಡ ಇದು ಷಡ್ಯಂತ್ರ, ಅದಕ್ಕೆ ವಿರೋಧಿಸೇ ನಾವು ಧರ್ಮಸ್ಥಳವನ್ನು ಉಳಿಸಿ ಅಂತೇಳಿ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಸೊ ಯಲಹಂಕದಿಂದ ಪ್ರಾರಂಭ ಮಾಡಿದ್ದೀವಿ. ನಾವು ಕೂಡ ನಮ್ಮ ಧರ್ಮಸ್ಥಳದ ಭಕ್ತರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು, ಯಾರೋ ಕೆಲ ಕಿಡುಗೇಡಿಗಳು ಧರ್ಮಸ್ಥಳಕ್ಕೆ ಅಪಚಾರ ಮಾಡ್ತಕ್ಕಂಥ ಮಾತುಗಳನ್ನು ಯೂಟ್ಯೂಬ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಬಿಡ್ತಾ ಇದ್ದಾರೆ ಅದನ್ನು ನಂಬಬಾರ್ದು. ನಾವು ಮೇಲೆ ದೇವರನ್ನ ನಂಬಿಕೆ ಇಟ್ಟಿರ್ತಕ್ಕಂಥವ್ರು. ನಾಳೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಧರ್ಮಸ್ಥಳಕ್ಕೆ ಬರಬೇಕು, ಧರ್ಮಸ್ಥಳದಲ್ಲಿ ಭಕ್ತರು ತುಂಬಿ ತುಳುಕಬೇಕು. ಯಾರು ವಿರೋಧಿಗಳು ಈ ಥರ ಹೇಳಿಕೆಯನ್ನು ಕೊಟ್ಟಿದ್ದಾರೋ ಅದಕ್ಕೆ ಸಡ್ಡೊಡೆಯೋ ರೀತಿಯಲ್ಲಿ ನಾವೆಲ್ಲ ಕೂಡ ಧರ್ಮಸ್ಥಳಕ್ಕೆ ಬರಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಮಾಡಿದ್ದೀನಿ ಮಾಧ್ಯಮಗಳ ಮುಖಾಂತರ. ದಯವಿಟ್ಟು ತಾವು ಬನ್ನಿ, ಆ ದೇವರ ಮೇಲೆ ನಾವು ವಿಶ್ವಾಸವನ್ನು ಕಳ್ಕೊಬಾರ್ದು. ಮುಂದೆ ನಾವು ಏನೀಗ ಯಾರು ಯೂಟ್ಯೂಬರ್ಗಳು ವೈಯಕ್ತಿಕವಾಗಿ ದಾಳಿಯನ್ನು ಮಾಡ್ತಾ ಇದ್ದಾರೆ, ನಮ್ಮ ಬಗ್ಗೆ ಕೂಡ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ, ನಾನು ಸೋಮವಾರ ಮುಂದಿನ ಅಧಿವೇಶನದಲ್ಲಿ ನಾನು ಅವ್ರ ಮೇಲೆ ಪ್ರಿವಿಲೇಜು ಕೂಡ ಮೂವ್ ಮಾಡ್ತಾ ಇದ್ದೀನಿ, ಹಕ್ಕುಚ್ಯುತಿಯನ್ನು ಕೂಡ ನಾನು ಮಂಡಿಸ್ತಾ ಇದ್ದೀನಿ. ಯಾಕೆಂದರೆ ಅಸೆಂಬ್ಲಿಯಲ್ಲಿ ಮಾತಾಡಿರೋ ವಿಚಾರಗಳನ್ನು
ಇವರು ಹೊರಗಡೆ ಮಾತಾಡ್ತಾರೆ ಅಂದರೆ ನನ್ನ ಹಕ್ಕುಗಳಿಗೆ ಚ್ಯುತಿ ಆಗ್ತಾ ಇದೆ. ಸೊ ಅದಕ್ಕೆ ಯಾರಿದ್ದಾರೋ ಅವರಿಗೆ ಸಾಕ್ಷ್ಯಾಧಾರ ಸಮೇತ ನಾನು ಹಕ್ಕುಚ್ಯುತಿಯನ್ನು ಮಂಡಿಸ್ತಾ ಇದ್ದೀನಿ.